ಪರಿಶಿಷ್ಟ ಸಮುದಾಯ, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ ಪಕ್ಷ ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಈ ಸಮುದಾಯದ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿಲ್ಲ, ಬದಲಾಗಿ ತಮ್ಮ ಪಕ್ಷಕ್ಕೆ ಮತ ಬ್ಯಾಂಕ್ ಆಗಿರಬೇಕು ಎಂದು ಬಯಸುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಸಮುದಾಯವನ್ನು ಮೂಲೆಗುಂಪು ಮಾಡುವ ಪ್ರಯತ್ನ ನಡೆಸಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಸೇರಿದಂತೆ ಇತರ ವಿರೋಧ ಪಕ್ಷಗಳು ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವ ಮೂಲಕ ಮಹಿಳೆಯರು ರಾಜಕೀಯವಾಗಿ ಪ್ರಗತಿಯಾಗುವುದನ್ನು ತಡೆದಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ಕ್ಷೇತ್ರ ಪುನರ್ವಿಂಗಡಣೆಯಿಂದ ಕರ್ನಾಟಕ ಸೇರಿ ದಕ್ಷಿಣ ಭಾರತ ರಾಜ್ಯಗಳು ಸೇರಿದಂತೆ ಉತ್ತರ ಭಾರತ ರಾಜ್ಯಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಸ್ಥಾನಗಳು ಹೆಚ್ಚಾಗಲಿವೆ. ಆದರೆ ವಿರೋಧ ಪಕ್ಷಗಳು ಅನಗತ್ಯವಾಗಿ ಅಪಪ್ರಚಾರ ಮಾಡುತ್ತಿವೆ ಎಂದು ಹೇಳಿದರು. ಅವರು ಅದನ್ನೇ ಹೇಳಿ, ಕ್ರೆಡಿಟ್ ಯಾರ್ದು ಅಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ. ಅದರಿಂದ ಏನು ಮೋದಿ ಅವರು ಏನು ದೊಡ್ಡ ಕೆಲಸ ಘನಕಾರ್ಯ ಮಾಡಿದ್ರ? ನಾವು ಸಪೋರ್ಟ್ ಮಾಡಿದ್ರಿಂದ ಮುಗಿದೋಗಿತ್ತು. ಸೇಮ್ ಎಲ್ಲಿ ಕರ್ನಾಟಕದ ಕೇಳಿ, ಕರ್ನಾಟಕದಲ್ಲಿ ಏನಾಗುತ್ತೋ ಅಲ್ಲೂ ಹಾಗೆ ಇರಿ. ನೋ 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 ಇದು ಜನಗಣತಿ ಆಧಾರವೇ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ರೆ ನೀವ್ ಹೇಳೋದು ಸರಿ ಇದೆ. ಅಲ್ಲಿ ಜನಸಂಖ್ಯೆ ಇವತ್ತು 20 ಕೋಟಿ ಇದೆ. ಸೆನ್ಸಸ್ ಪ್ರಕಾರ ಆದ್ರೂ ಕೂಡ ಇವತ್ತು ಮಾಡಿದ್ದು ಅದನ್ನ ವಿರೋಧ ಮಾಡಿದ್ರು. ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಓಕೆ, ಅದಕ್ಕೇನ್ ಮಾಡಿದ್ರು? ಇಲ್ಲೆಷ್ಟಿದೆ ಅದ್ರ 50%, ಅಲ್ಲೆಷ್ಟಿದೆಯೋ ಅದ್ರ 50%.